ಬೆಂಗಳೂರಿನ ಜ್ಞಾನ ಭಾರತಿ ಯೂನಿವರ್ಸಿಟಿ ಅಂದ್ರೆ ಪ್ರಕೃತಿಯ ಆಗರ. ಇಲ್ಲಿ ಶುದ್ಧ ಗಾಳಿ ಸಿಗಲಿ ಅಂತ ಬಯೋ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದರೆ ಪಾರ್ಕ್ ಜಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದು ಹೋರಾಟದ ಕಿಚ್ಚು ಹಚ್ಚಿದೆ. ಬೆಂಗಳೂರು ವಿವಿ ಬಯೋ ಪಾರ್ಕ್ ಉಳಿವಿಗೆ ಹೋರಾಟ. ಸರ್ಕಾರದಿಂದಲೇ ಪಾರ್ಕ್ ಪಡೆಯಲು ಹುನ್ನಾರ. ಭಾರತದ ಅತಿ ದೊಡ್ಡ ಯೂನಿವರ್ಸಿಟಿಗಳಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯವೂ ಕೂಡ ಒಂದಾಗಿದೆ. ಸುಮಾರು 1112 ಎಕರೆ ವಿಸ್ತೀರ್ಣವಿರೋ ಜ್ಞಾನ ಭಾರತಿ ಯೂನಿವರ್ಸಿಟಿ ಪ್ರಕೃತಿ ದಟ್ಟವಾದ ಕಾಡು, ವಿವಿಧ ಬಗೆಯ ಗಿಡ ಮರ ಸೇರಿದಂತೆ ಪ್ರಾಣಿ ಸಂಕುಲವನ್ನೇ ಹೊಂದಿದೆ. ಇಲ್ಲಿ ವಾಕರ್ಸ್ಗಳಿಗೆ ಶುದ್ಧ ಗಾಳಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯಿಂದ ನೀಡಿದ್ದ 390 ಎಕರೆ ಜಾಗದಲ್ಲಿ 330 ಎಕರೆಯಷ್ಟು ಬಯೋಲಾಜಿಕಲ್ ಪಾರ್ಕ್ ನಿರ್ಮಾಣ ಮಾಡಲಾಗಿದೆ. ಆದರೆ ಸರ್ಕಾರವೇ ಕೊಟ್ಟ ಈ ಜಾಗದ ಮೇಲೆ ಈಗ ಆಡಳಿತ ಸರ್ಕಾರ ಕಣ್ಣಿಟ್ಟಿದೆ. ಬಯೋಲಾಜಿಕಲ್ ಪಾರ್ಕ್ನಲ್ಲಿ ಯುವಿಸಿಇ ಇಂಜಿನಿಯರಿಂಗ್ ಕಾಲೇಜು, ಆರ್ಕಿಟೆಕ್ಚರ್ ಕೌನ್ಸಿಲ್ ಆಫ್ ಇಂಡಿಯಾ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಸೇರಿ ಅನೇಕ ಕಡೆಗಳಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಯೂನಿವರ್ಸಿಟಿ ಆಡಳಿತ ಮಂಡಳಿ ಅನುಮತಿ ನೀಡಲು ಮುಂದಾಗಿದೆ. ಶಿಕ್ಷಣ ಇಲಾಖೆಯಿಂದ ಈ ಬಗ್ಗೆ ಪ್ರಸ್ತಾವನೆ ಬಂದಿದ್ದು, ಜಾಗವನ್ನ ಬಿಡಿ ಅಂತ ಬೇಡಿಕೆ ಬಂದಿದೆ. ಶಿಕ್ಷಣ ಇಲಾಖೆ ಜೊತೆ ಅರಣ್ಯ ಇಲಾಖೆ ಕೂಡ ತಾವು ನೀಡಿದ್ದ 390 ಎಕರೆ ವಾಪಸ್ ನೀಡಲು ವಿವಿಗೆ ಹೇಳಿದೆಯಂತೆ. ಆದರೆ ಈ ಜಾಗದಲ್ಲಿ ಪಾರ್ಕ್ ನಿರ್ಮಾಣಕ್ಕೆ ಮಾತ್ರ ಹೈಕೋರ್ಟ್ ಅನುಮತಿ ಕೊಟ್ಟಿದೆ. ಆದರೂ ಸರ್ಕಾರ ಕಮರ್ಷಿಯಲ್ ಉದ್ದೇಶದಿಂದ ಇಡೀ ಪಾರ್ಕ್ ಅನ್ನೇ ಭಾಗ ಮಾಡಲು ಪ್ಲಾನ್ ಮಾಡ್ತಿದೆ. ನಾವು ಇಲ್ಲಿ ಕೋಆರ್ಡಿನೇಟರ್ ಕೆಲಸ ಮಾಡಿ ಎಲ್ಲಪ್ರೆಡಿ ಅವರು ಮಾಡಿದ ಕೆಲಸ ಮುಂದುವರ್ಸ್ಕೊಂಡು ಹೋಗಿದ್ರಿಂದ ನನಗೊಂಚೂರು ತೀವ್ರವಾದ ಆಸೆ ಇದೆ ಅಂತ ಹೇಳ್ಬೋದು, ಬೈಕೆ ಇದೆ ಅಂತ ಹೇಳ್ಬೋದು. ಉಳಿಲೇನೋ ಬೈಕೆ ಹೆಚ್ಚು ಅತೀವವಾದ ಬೈಕೆ ಇದೆ. ಅದಕ್ಕಾಗಿ ನಾವೇನು ಮಾಡ್ತಾ ಇದೀವಿ, ವಿಶ್ವವಿದ್ಯಾಲಯಕ್ಕೆ ಕೋರ್ಕೊಂಡ್ವಿ. ಹಾಗೆ ಪ್ರಧಾನಮಂತ್ರಿಗಳಿಂದ ಹಿಡಿದು ಭೂಪೇಶ್ ಯಾದವ್ ಪರಿಸರ ಮತ್ತು ಫಾರೆಸ್ಟ್ ಮಿನಿಸ್ಟರ್ಗಳೆಲ್ಲ ಅವ್ರನ್ನ ಕೇಳ್ಕೊಂಡಿದ್ದೀವಿ. ಮುಂದುವರೆದು ರಾಜಭವನಕ್ಕೂ ಹೋಗಿ ರಾಜ್ಯಪಾಲರನ್ನು ಮೀಟ್ ಮಾಡಿ ಇದು ಅವರೇ ನಮಗೆ ಕುಲಾಧಿಪತಿಗಳಾಗಿರೋದ್ರಿಂದ, ಚಾನ್ಸಲರ್ ಆಗಿರೋದ್ರಿಂದ ಅವರು ಹೆಚ್ಚಿನ ಮಹತ್ವ ಕೊಟ್ಟು ಇದು ಉಳಿಸ್ಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಈ ಪಾರ್ಕ್ ಮಾಡೋದ್ರಿಂದ ಇಲ್ಲಿನ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ನಿವಾಸಿಗಳು ಬಂದು ವಾಕ್ ಮಾಡ್ತಾರೆ. ನಾವು ಯಾವುದೇ ಕಾರಣಕ್ಕೂ ಪಾರ್ಕ್ ಬಿಟ್ಟು ಕೊಡೋದಿಲ್ಲ ಅಂತಿದ್ದಾರೆ ಪರಿಸರ ಪ್ರೇಮಿಗಳು. ಇದರ ಅಳಿವು ಉಳಿವು ಮುಂದಿನ ಪೀಳಿಗೆಗೆ ನಮಗೂ ಬೇಕಾಗಿರೋದು. ಇದು ಒಂದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಇಷ್ಟೇ. ಒಂದು, ಇದು ವಿಶ್ವದಲ್ಲೇ ಆಕರ್ಷಣೆ ಆಗಿರುವಂತಹ ಪ್ರದೇಶ. ಇಂತಹ ಪ್ರದೇಶದಲ್ಲಿ ಇಂಥ ಒಂದು ಬಯೋಡೈವರ್ಸಿಟಿ ಇರ್ತಕ್ಕಂಥ ಜಾಗ ಮತ್ತೊಂದಿದೆಯಾ? ನಾನು ನನ್ನ ಜೀವಮಾನದಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳು, ಟನಲ್ಗಳು ಇದೆಲ್ಲ ಮಾಡಿದ್ದು ನನ್ನ ಜೀವಿತ ಕಾಲದಲ್ಲೇ ನಾವು ಅನುಭವಿಸಿದ್ವಿ. ಅಂತಹ ಬೃಹದಾಕಾರದ ಬೆಳವಣಿಗೆ ನಮಗೇನು ಬೇಕಾಗಿಲ್ಲ. ಒಟ್ನಲ್ಲಿ ಬಯೋ ಪಾರ್ಕ್ ಮೇಲೆ ಸರ್ಕಾರ ಕಣ್ಣಿಟ್ಟಿದ್ದು ಈ ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಹಂಸ ಶ್ಯಾಮಲ, ನ್ಯೂಸ್ 18, ಬೆಂಗಳೂರು.